ನಿಮ್ಮ ವಿಡಿಯೋಗಳನ್ನು ಕೂಡ ತೋರಿಸಿದ್ದಾರೆ. ನಿಮಗೆ ಮೀನುಗಾರಿಕೆಯಲ್ಲಿ ಆಸಕ್ತಿ ಬರಲು ಕಾರಣವೇನು? ನನಗೆ ಫಿಶರೀಸ್ ಇಂಟ್ರೆಸ್ಟ್ ಬಂದದ್ದು ನನ್ನ ಡ್ಯಾಡಿಯಿಂದನೇ. ಅವರು ಫಿಶಿಂಗ್ ಬಿಸ್ನೆಸ್ ಇತ್ತು ಅವ್ರ ಹತ್ರ. ಅವ್ರು ಕ್ಯಾಪ್ಟನ್ ಆಗಿದ್ದರು ಮುಂಚೆ ನೈಜೀರಿಯಾದಲ್ಲಿ. ಸೊ ಇಲ್ಲಿ ಇಂಡಿಯಾಗೆ ಬಂದ ನಂತರ ಫಿಶಿಂಗ್ ಬೋಟ್ ಬಿಸ್ನೆಸ್ ಎಲ್ಲ ಮಾಡಿ ಅವರಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಎವ್ರಿ ವೀಕೆಂಡೆಲ್ಲ. ಸೊ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಡೆವಲಪ್ ಆಗಿತ್ತು ಆಗಲೇ. ವೀಕೆಂಡ್ ನನಗೆ ಸಿಕ್ನೆಸ್ ಏನೂ ಇರಲಿಲ್ಲ, ವಾಮಿಟ್ ಮಾಡೋದು ಅದೇನು ಇರಲಿಲ್ಲ. ಹಾಗೆ ಅವ್ರು ಕರ್ಕೊಂಡು ಹೋಗಿ ಅವರಿಗೆ ಸಹ ಖುಷಿ ಆಯಿತು ನನಗೆ ಏನು ಸಿಕ್ನೆಸ್ ಇಲ್ಲ ಅಂತ, ವಾಮಿಟ್ ಮಾಡೋದೇನಿಲ್ಲ ಅಂತ. ಹಾಗೆ ನನಗೆ ಸಹ ಇಂಟ್ರೆಸ್ಟ್ ಆಗಿ ನಾನು ಫಿಶರೀಸ್ ಸೇರಿದೆ ನಾನು. ಹಾಗೆಯೇ ಇಂಟ್ರೆಸ್ಟ್ ಡೆವಲಪ್. ಯಾವ ರೀತಿಯ ಅನುಭವ ಉಂಟಾಗಿದೆ? ನಿಮಗೆ ಮೀನುಗಾರಿಕೆಯಲ್ಲಿ ಯಾವ ರೀತಿಯಲ್ಲಿ ಎಲ್ಲ ಅನುಭವ ಉಂಟಾಗಿದೆ? ಎಕ್ಸ್ಪೀರಿಯನ್ಸ್ ಇದೆ ನನಗೆ ಅಂದರೆ ನಾನು ಮೋಸ್ಟ್ಲಿ ಅಲ್ಲಿ ಫಿಶಿಂಗಿಗೆ ಬೋಟಲ್ಲಿ ಸಣ್ಣ ಬೋಟ್ ಇದೆ ಅಲ್ಲ, ರಾಣಿಬೆಲೆ ಅಂತ ಹೇಳ್ತಾರೆ ದೋಣಿಯಲ್ಲಿ, ಅದರಲ್ಲಿ ಜಾಸ್ತಿ ಹೋಗ್ತಿದ್ದೆ ನಾನು. ಸ್ಟಾರ್ಟಿಂಗಲ್ಲಿ ಅದು ದೊಡ್ಡ ಬೋಟ್ ಪರ್ಸಿನಲ್ಲೆಲ್ಲ ಹೋಗ್ತಾ ಇದ್ದೆ. ಎಕ್ಸ್ಪೀರಿಯನ್ಸ್ ಅಂದರೆ ಏನು ಫಿಶಿಂಗ್ ಮಾಡ್ತಾರೆ, ನಾನು ಸಹ ಅವ್ರಿಗೆ ಹೆಲ್ಪ್ ಮಾಡ್ತೇನೆ. ಬಲೆ ಎಳೆಯೋದಾಗಲಿ, ಅವರು ಮೀನು ಸಾರ್ಟ್ ಔಟ್ ಮಾಡ್ತಾರಲ್ಲ, ಈಗ ಬೇರೆ ಫಿಶ್ ಬೇರೆ ಬೇರೆ ಸ್ಪೀಶೀಸ್ ಇರ್ತದೆ, ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಅದೆಲ್ಲ ಮಾಡ್ತೇನೆ ನಾನು ಸಾಧಾರಣ. ನಾನು ಪ್ರೊಫೆಷ್ನಲ್ ಅಲ್ಲ, ಬಟ್ ನನಗೆ ಗೊತ್ತಿದೆ, ನೋಡಿ ಸ್ವಲ್ಪ ಗೊತ್ತಿದೆ. ಮೀನುಗಾರಿಕೆ ಎಂಬುದು ಸ್ಫೂರ್ತಿಯಾಗಲು ಕಾರಣ ನನ್ನ ಇನ್ಸ್ಪಿರೇಷನ್ ನನ್ನದು ಡ್ಯಾಡಿಯೇ. ಬಿಕಾಸ್ ಅವ್ರು ತುಂಬ ನನಗೆ ಮೋಟಿವೇಟ್ ಮಾಡಿದ್ದಾರೆ. ಗಂಡು ಮಕ್ಕಳು ಹೆಣ್ಮಕ್ಳು ಏನು ಮಾಡಬಾರ್ದು ಏನು ಹೇಳಿಲ್ಲ. ಅವ್ರು ನನಗೆ ಸಣ್ಣದಿಂದ ಹೇಳ್ತಿದ್ರು, ನಿಮಗೆ ಟೆಂಪೋ ಬಿಡಲಿಕ್ಕಿದ್ರೆ ಬಿಡು, ಟ್ರೈನ್ ಬಿಡಲಿಕ್ಕಿದ್ರೆ ಬಿಡು, ನೀನೇನು ಇದು ಮಾಡಬೇಡ. ಮಸ್ತ್ ತುಂಬ ಫ್ರೀ ಆಗಿದ್ರು ನನ್ನ ಹತ್ರ, ಏನು ಇದು ಡಿಫ್ರೆನ್ಷಿಯೇಟ್ ಮಾಡಲಿಲ್ಲ ನನ್ನನ್ನು. ತುಂಬ ನನಗೆ ಅವರು ಎಂಕರೇಜ್ ಮಾಡಿದ್ದಾರೆ. ಮಮ್ಮಿ ಸಹ ಮಾಡಿದರು. ಇನಿಷಿಯಲಿ ಅವರಿಗೆ ಸ್ವಲ್ಪ ಹೆದರಿಕೆ ಆಗ್ತಿತ್ತು ನಾನು ಬೋಟಲ್ಲೆಲ್ಲ ಹೋಗುವಾಗ, ಮತ್ತು ಈಗ ಅವರಿಗೆ ಅಷ್ಟೇನು ಭಯ ಇಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನನ್ನ ಡ್ಯಾಡಿದು ಸೈಡ್ ಫ್ಯಾಮಿಲಿ ಮೋಸ್ಟ್ಲಿ ಫಿಶಿಂಗ್ಗೆ ಮಾಡ್ತಿದ್ದರು. ಸೊ ಸಣ್ಣದಿಂದ ನೋಡ್ತಾ ಇದ್ದೆ. ಮಮ್ಮಿದು ಫ್ಯಾಮಿಲಿ ಅಷ್ಟು ಇದ್ದರು, ನನ್ನ ಮಮ್ಮಿದು ಅಜ್ಜನವರೆಲ್ಲ ಫಿಶಿಂಗಲ್ಲೆಲ್ಲ ಇದ್ದರು. ಸೊ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ. ಅವರಿಗೆ ಸಹ ತುಂಬ ಪ್ರೌಡ್ ಫೀಲ್ ಆಗ್ತಿತ್ತು ನಾನು ಫಿಶಿಂಗ್ ಹೋಗೋದು, ನಾನು ಓನ್ಲಿ ಫೀಮೇಲ್ ಫಿಶಿಂಗ್ ಹೋಗೋದಂತ. ಮೀನುಗಾರಿಕೆ ಸಂಬಂಧಿಸಿ ನಿಮಗೆ ಜನರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡುತ್ತಾರೆ? ರಿಯಾಕ್ಷನ್ ಜನರದ್ದು ರಿಯಾಕ್ಷನ್ ನನಗೆ ಪಾಸಿಟಿವ್ ರೆಸ್ಪಾನ್ಸೇ ಬಂದಿದೆ ಎಲ್ಲರಿಂದ. ಅಂದರೆ ಅವರಿಗೆ ಸಹ ತುಂಬ, ನನ್ನ ಕಮ್ಯುನಿಟಿ ಎಸ್ಪೆಷಲಿ ಅವರಿಗೆ ತುಂಬ ಪ್ರೌಡ್ ಫೀಲ್ ಆಗಿದೆ ನಾನೊಂದು ಫೀಮೇಲ್ ಇದರಲ್ಲಿ ಹೋಗ್ತಾ ಇದ್ದೇನಂತ. ಸೊ ನನಗೆ ಸಹ ತುಂಬ ಖುಷಿ ಆಗ್ತಿದೆ. ಹಾಗೆ ವೆರಿ ಗುಡ್ ರೆಸ್ಪಾನ್ಸ್ ಬಂದಿದೆ ನನಗೆ ಎಲ್ಲರಿಂದ. ಭವಿಷ್ಯದಲ್ಲಿ ನೀವು ಮೀನುಗಾರಿಕೆಯನ್ನು ಹೇಗೆ ನಿರ್ವಹಿಸುತ್ತೀರಿ? ನನಗೆ ಅಂದರೆ ಫಿಶರೀಸ್ ಇದು ಜಾಸ್ತಿ ಸಸ್ಟೈನೇಬಲ್ ಆಗಬೇಕಂತ ನಾನು ಹೇಳ್ತೇನೆ. ಗುಡ್ ಸಸ್ಟೈನೇಬಲ್ ಪ್ರಾಕ್ಟೀಸಸ್ ಮಾಡಲಿ ಫಿಶಿಂಗಿಗೆ, ಓವರ್ ಫಿಶಿಂಗ್ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಆಲ್ಸೋ ಇದು ಫೀಮೇಲ್ಸ್ನವರಿಗೆ ಸ್ವಲ್ಪ ಎಂಕರೇಜ್ ಮಾಡಲಿ. ಫಿಶರೀಸ್ ಸಹ ಮಾಡ್ಬೋದು ಗರ್ಲ್ಸ್. ಮುಂಚೆ ಯಾರು ಸಹ ಮಾಡ್ತಿರಲಿಲ್ಲ ಫಿಶರೀಸ್ ಕೋರ್ಸ್ ಎಲ್ಲ ತುಂಬ ಕಮ್ಮಿ. ಒಂದು ಕ್ಲಾಸಲ್ಲಿ 50 ಪೀಪಲ್ ಇದ್ದರೆ ಅದರಲ್ಲಿ ಒಂದು 1 or 2 ಫೀಮೇಲ್ಸ್ ಅಷ್ಟೇ ಇರ್ತಿದ್ರು. ಈಗ ಸ್ವಲ್ಪ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಲೋಕಲೈಟ್ಸ್ ಯಾರು ಸಹ ಬರ್ತಿಲ್ಲ ನಮ್ಮ ಫಿಶಿಂಗ್ ಕಮ್ಯುನಿಟಿಯಲ್ಲಿ. ಸೊ ಜಾಸ್ತಿ ಫೀಮೇಲ್ಸ್ನವ್ರು ಸಹ ಸೇರಿದರೆ ಒಳ್ಳೆ ಸ್ಕೋಪ್ ಉಂಟು, ಒಳ್ಳೆ ಆಪರ್ಚುನಿಟೀಸ್ ಸಹ ಉಂಟಂತ ಹೇಳ್ತಾರೆ. ಮೀನುಗಾರಿಕೆಯನ್ನು ತುಂಬ ಆಸಕ್ತಿ ತೋರಿ ಒಳ್ಳೆಯ ಕಾರ್ಯನಿರ್ವಹಿಸುತ್ತಿದ್ದೀರಿ. ಇದಕ್ಕೆ ಸಂಬಂಧಿಸಿದ ನಿಮಗೆ ಯಾವುದಾದ್ರೂ ಪ್ರಶಸ್ತಿ ಲಭಿಸಿದೆಯೇ? ನಮ್ಮ ಕೂಡಲೇ ಲೈವಲ್ಲೆಲ್ಲ ಕರೆದಿದ್ದಾರೆ, ಎಲ್ಲ ಇಂಟರ್ವ್ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ನ್ಯೂಸ್ ಚಾನಲ್ಸ್ನವ್ರು ಕವರ್ ಮಾಡಿದ್ದಾರೆ. ಮತ್ತು ಬೇರೆ ಸನ್ಮಾನ ಅಷ್ಟೇ ಹಾಗೇನು ಇನ್ನೂ ಅದೇ ಚಿಕ್ಕವರಲ್ಲ, ಅದಿನ್ನೂ ಗೊತ್ತಿಲ್ಲ. ಇನ್ನು ಫ್ಯೂಚರಲ್ಲಿ ಏನಾದರೂ ಬೇರೆ ಬಂದರೆ ಬರ್ಬೋದು.
ಸಂಬಂಧಿಸಿ ಇಂದಿನ ಜನಾಂಗದ ಯುವ ಯುವತಿಗೆ ಅಥವಾ ಯುವ ಪೀಳಿಗೆಗೆ ಏನನ್ನು ಹೇಳಲು ಬಯಸುವಿರಿ? ನಾನು ಫಿಶರೀಸ್ ಬಗ್ಗೆ ಫಿಶರೀಸಿಗೆ 4 years ಡಿಗ್ರಿ ಇದೆ, ಬ್ಯಾಚುಲರ್ಸ್ ಇನ್ ಫಿಶರೀಸ್ ಸೈಡ್, ಮತ್ತು ಮಾಸ್ಟರ್ಸ್ ನಿಮಗೆ ನಿಮ್ಮ ಸೆಲೆಕ್ಟೆಡ್ ಡಿಪಾರ್ಟ್ಮೆಂಟಲ್ಲಿ ಮಾಡ್ಬೋದು. ಸ್ಕೋಪ್ ಒಳ್ಳೆ ಇದೆ, ತುಂಬ ಸ್ಕೋಪ್ ಇದೆ, ಬಟ್ ಯಾರಿಗೆ ಸಹ ಅಷ್ಟು ಐಡಿಯಾ ಇಲ್ಲ ಇದರ ಬಗ್ಗೆ. ಅಂದರೆ ನನಗೆ ಸಹ ನಾನು ಫಿಶರೀಸ್ ಜಾಯ್ನ್ ಆಗುವಾಗ ನನ್ನ ಫ್ರೆಂಡ್ಸ್ಗೆ ನೀನು ಯಾವ ಕಾಲೇಜಲ್ಲಿ ಎಲ್ಲಿ ಇದೆ ಅಂತ ಕೇಳಿದೆ, ಅಷ್ಟು ಐಡಿಯಾ ಇರಲಿಲ್ಲ ಯಾರಿಗೆ. ಮತ್ತೆ ಗೊತ್ತಾಯಿತು ಫಿಶರೀಸ್ ಅಂತ ಕೋರ್ಸ್. ನನಗೆ ಸಹ ಇದು ಎಲ್ಲ ನ್ಯೂ ಆಗಿತ್ತು, ಅಷ್ಟೇನು ಗೊತ್ತಿರಲಿಲ್ಲ. ಮತ್ತೆ ಒಳ್ಳೆ, ಬಟ್ ವೆರಿ ಗುಡ್ ಸ್ಕೋಪ್ ಉಂಟಿದ್ರೆ ನಿಮಗೆ ಮಾಸ್ಟರ್ಸ್ PhD ಎಲ್ಲ ಮಾಡಿದರೆ ಒಳ್ಳೆ ಸ್ಕೋಪ್ ಇರ್ತದೆ. ಸೊ ನಿಮಗೆ ಸಹ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಮಾಡ್ಬೋದು ಫಿಶರೀಸ್. ನಾನು ಮಾನ್ಸೂನ್ ಟೈಮಲ್ಲಿ ತುಂಬ ಹೋಗ್ತಿದ್ದೆ ಜಾಸ್ತಿ. ಸೊ ಆಗ ಜೋರು ಮಳೆ ಇರ್ತದೆ. ಸೊ ಸಮ್ಟೈಮ್ಸ್ ಫಾಗ್ ಇರುವಾಗೆಲ್ಲ ಏನು ಕಾಣೋದಿಲ್ಲ. ಈಗ ಬೋಟ್ ಡ್ರೈವರ್ನವರಿಗೆ ಅವರಿಗೆ ಯಾವ ವೇ ಹೋಗೋದು ಗೊತ್ತಾಗೋದಿಲ್ಲ. ಮತ್ತು ಎಷ್ಟು ಮಳೆ ಬಂದರೆ ಸಹ ಅವರು ಫಿಶಿಂಗ್ ಮಾಡ್ತಾರೆ, ಬಲೆಯನ್ನು ಎಳಿತಾರೆ. ಎಷ್ಟು ಮಳೆ ಇದ್ದರೂ ಸಹ, ಮಳೆ ಇಲ್ಲದಿದ್ದರೆ ತುಂಬ ಬಿಸಿಲಿರ್ತದೆ. ಅಂದರೆ ಫುಲ್ ಸ್ಕಿನ್ ಎಲ್ಲ ಬರ್ನ್, ಅಷ್ಟು ಬಿಸಿಲಿರ್ತದೆ. ಸೊ ಅದೆಲ್ಲ ಆಗಿದೆ, ತುಂಬ ರಫ್ ಸಿ ಎಲ್ಲ ಇತ್ತು. ಈಗ ವಿಮೆನ್ ಎಂಪವರ್ಮೆಂಟಲ್ಲಿ ಬಾಕಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸ್ತ್ರೀಯರು ಆದಷ್ಟು ಮಟ್ಟ ಬರ್ತಾ ಇದ್ದಾರೆ. ಬಟ್ ಫಿಶರೀಸ್ ಒಂದು ಡಿಪಾರ್ಟ್ಮೆಂಟ್, ಒಂದು ಕಮ್ಯುನಿಟಿ ಬೇಸ್ ವರ್ಗಕ್ಕೆ ಮಾತ್ರ ಎಂಬ ಸೀಮಿತದಲ್ಲಿ ಪ್ರಸ್ತುತ ಕೂಡ ಬರ್ತಾ ಇದ್ದಾರೆ, ಬಟ್ ರೇರ್ ಸ್ತ್ರೀಯರು ಬರುವಂಥದ್ದು. ಬಟ್ ಅದರ ಬಗ್ಗೆ ನಾವು ಇನ್ನೂ ಕೂಡ ಅವರನ್ನು ಆಸಕ್ತಿ, ಯಾಕಂತೇಳಿದರೆ ಎಲ್ಲ ಕ್ಷೇತ್ರದಲ್ಲೂ ಸ್ತ್ರೀಯರ ಭಾಗ ಎಂಬುದು ಅತಿ ಮುಖ್ಯ ನಾವು ವಿಲೇಜಲ್ಲಿ ಎಸ್ಪೆಷಲಿ ಆಗಿ. ಹಾಗಿರುವಾಗ ಈಗ ನೇವಿ ಇರ್ಬೋದು, ಆರ್ಮಿ ಇರ್ಬೋದು, ಪ್ರತಿಯೊಂದು ಕೂಡ ಕ್ಷೇತ್ರದಲ್ಲೂ ಕೂಡ ವಿಮೆನ್ ಎಂಪವರ್ಮೆಂಟ್ ಆಗ್ತದೆ. ಅದಕ್ಕೆ ಮೂಲ ಕಾರಣ ಶಿಕ್ಷಣ ಆಗಿರ್ಬೋದು, ಇನ್ನೂ ಕೂಡ ಯಾವುದು ನಮ್ಮಲ್ಲಿರುವಂತಹ ಆ ಚಿಂತನೆಗಳು ಬದಲಾಗಿದೆ. ಬರುತ್ತಾ ಮಗಳು ಅಂತ ಹೇಳಿದರೆ ಕೇವಲ ಒಂದು 4 ಗೋಡೆಯ ಮೂಲೆಯಲ್ಲಿ ಮಾತ್ರ ಎಂಬುದು ಸೀಮಿತವಾಗಿತ್ತು. ಬಟ್ ನವ್ಡೇಸ್ ಏನಾಗಿದೆ, ಬದಲಾವಣೆ ಆಗ್ತದೆ. ಧನಾತ್ಮಕವಾದಂತಹ ಬದಲಾವಣೆಯನ್ನು ಸ್ತ್ರೀಯರು ಎದುರಿಸಿ ಜೀವನದಲ್ಲಿ ಮುಂದೆ ಬರಬೇಕನ್ನುವ ಭಾವನೆಯನ್ನು ಬೆಳೆಸ್ತಾ ಬರ್ತಾ ಇದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ಸ್ತ್ರೀಯರನ್ನು ಇನ್ನೂ ಕೂಡ ಆಕರ್ಷಣೆ ಮಾಡುವುದು. ಯಾಕಂದರೆ ನೀವು ಹೇಳಿದಾಗ ಇದರಲ್ಲಿ ಒಂದು ಲ್ಯಾಕ್ ಆಫ್ ಇನ್ಫಾರ್ಮೇಷನ್ ಸಮಸ್ಯೆ ಇದೆ. ಯಾಕಂದರೆ ಮೀನುಗಾರಿಕೆ ನನಗೆ ಸಹ ತಿಳಿದಿರೋ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ನಾನು ಕೂಡ ಈಗ ಬಸ್ಸಲ್ಲಿ ಹೋಗುವಲ್ಲಿ ಒಂದು ಮೀನುಗಾರಿಕೆ ಫಿಶರೀಸ್ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಅಂತ ಯಾವಾಗಲೂ ನೋಡ್ತಾ ಇರ್ತೇನೆ. ಹಾಗೆ ನಾನು ಹೀಗೆ ಗೂಗಲಲ್ಲಿ ಸರ್ಚ್ ಮಾಡಿದೆ, ಇದು ಏನಪ್ಪ, ಇದರ ವಿಷಯ ಏನು ಅಂದರೆ ಅದರ ಆ ಪ್ರಾಥಮಿಕ ಹಂತದಲ್ಲಿ ಕೇವಲ ಈಗ ಇರ್ಬೋದು, ಅದರ ಬಿಸ್ನೆಸ್ ಮ್ಯಾನ್ಸ್ ಎಲ್ಲ ಇರ್ತಾರೆ, ಎಲ್ಲ ಗ್ರ್ಯಾಜುಯೇಟೆಡ್ ಆಗಿರ್ಬೋದು, ಎಜುಕೇಷನ್ ಪರ್ಸನ್ ಇರ್ತಾರೆ. ಬಟ್ ಆ ಪ್ರಾಥಮಿಕ ಹಂತದಲ್ಲಿ ಇರುವಂಥದ್ದು ಕೇವಲ ಒಂದು ಶಿಕ್ಷಣದಿಂದ ವಂಚಿತರಾದವರು ಅಥವಾ ಕೇವಲ ಒಂದು ಕಮ್ಯುನಿಟಿಯವರು ಮಾತ್ರ ಅದರಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ನಾನು ನೋಡಿದ ಮಟ್ಟಿಗೆ. ಅಂದರೆ ಮೀನು ಹಿಡಿಯೋದಿರ್ಬೋದು, ಅದನ್ನು ತರುವುದಾಗಿರ್ಬೋದು, ಬಟ್ ಎಕ್ಸ್ಪೋರ್ಟಿಂಗ್ ಇರ್ಬೋದು, ಅದನ್ನು ಮಾರಾಟ ಮಾಡೋದಿರ್ಬೋದು, ಎಲ್ಲವೂ ಕೂಡ ಮಿಡ್ಲ್ ಮ್ಯಾನ್ಗಳೇನಿರ್ತಾರೆ ಶ್ರೀಮಂತರಾಗಿದ್ದಾರೆ. ಬಟ್ ಅಂಥವರನ್ನು ನಾವು ಮೋಟಿವೇಟ್ ಮಾಡಿ ಅವರನ್ನು ಮೈನ್ ಸ್ಟ್ರೀಮಿಗೆ ತರುವಾಗ ಹೇಗೆ ಅಭಿವೃದ್ಧಿ ಮಾಡಬೇಕು? ಈಗ ಫೀಮೇಲ್ಸ್ನಲ್ಲಿ ನೀವು ಬೋಟಿಂದ ಮೀನನ್ನು ಬಟ್ಟೆಯಲ್ಲಿ ಇಟ್ಕೊಂಡು ಹೋಗಿ ಅದನ್ನು ನೋಡಿದ್ದೀರಿ. ಬಟ್ ಯಾರು ಫೀಮೇಲ್ ಹೋಗೋದಿಲ್ಲ ಫಿಶಿಂಗಿಗೆ. ಈಗ ನಾನು ಸಹ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ಹೋಗುವಾಗ ಎಲ್ಲರೂ ನೋಡ್ತಿದ್ರು, ಇವಳೊಂದು ಹುಡುಗಿ ಹೋಗ್ತಾ ಇದ್ದಾಳೆ, ಹೇಗೆ ಹೋಗ್ತಿದ್ದಾಳೆ, ಇವಳ ಮಮ್ಮಿ ಡ್ಯಾಡಿ ಏನು ಹೇಳ್ತಿಲ್ಲವ ಅಂದರೆ ಹೆದರಿಕೆ ಆಗ್ತಿತ್ತು ಅವರಿಗೆ. ಅವಳೊಬ್ಬಳೆ ಹೀಗೆ ಅದು ಸಹ ಎಲ್ಲ ಮೇಲಿರ್ತಾರೆ, ನಾನೊಂದು ಫೀಮೇಲ್ ಇರ್ತೇನೆ, ಅವಳಿಗೆ ಭಯ ಆಗೋದಿಲ್ಲವ ಏನಾದರೂ ಆದರೆ ಬೈ ಮಿಸ್ಟೇಕ್ ಆಗಿ. ಸೊ ಹಾಗೆ ಹೇಳ್ತಾ ಇದ್ದರು. ಬಟ್ ನನಗೆ ಡ್ಯಾಡಿ ತುಂಬ ಸಪೋರ್ಟ್ ಮಾಡಿದರು ಮುಂಚೆನೇ. ಮತ್ತು ನಾನು ಯಾರ ಜೊತೆ ಬೋಟಲ್ಲಿ ಹೋಗ್ತಿದ್ದೆ ಎಲ್ಲ ನಮ್ಮದು ಫ್ಯಾಮಿಲಿ ಫ್ರೆಂಡ್ಸ್ ಆಗೇನೆ, ಎಲ್ಲ ಡ್ಯಾಡಿದು ಗುರ್ತದವ್ರೆ. ನನ್ನನ್ನೊಂದು ಫ್ಯಾಮಿಲಿ ಆಗಿಯೇ ಟ್ರೀಟ್ ಮಾಡ್ತಿದ್ರು. ನಾನೊಂದು ಮೇಲ್ ಫೀಮೇಲ್ ಅವರಿಗೆ ಸಹ ಮ್ಯಾಚಿಗೆ ಹಾಗೇನು ಇರಲಿಲ್ಲ, ನನಗೆ ಸಹ ಹಾಗೇನಿಲ್ಲ, ಅವ್ರಿಗೇನು ಅನ್ಕಂಫರ್ಟೇಬಲ್ ಸಹ ಆಗ್ತಿರ್ಲಿಲ್ಲ. ಸೊ ಎಲ್ಲ ಫಿಶರ್ ವುಮೆನ್ಸ್ ಸಹ ತುಂಬ ಇದ್ದಾರೆ, ಅವರಿಗೆ ಕೆಪೇಬಲ್ ಇದ್ದಾರೆ ಅವ್ರು ಹೋಗಲಿಕ್ಕೆ ಫಿಶಿಂಗಿಗೆ. ಅವರಿಗೂ ಹೋಗ್ಬೋದು, ಬಟ್ ಅವರಿಗದು ಧೈರ್ಯ ಬರಬೇಕಷ್ಟೇ ಹೋಗಲಿಕ್ಕೆ. ಬಿಕಾಸ್ ಎಲ್ಲ ಮೀನು ಮಾರುವವರು ಫೀಮೇಲ್ಸ್ ಎಲ್ಲ ಅವರಿಗಿದೆಲ್ಲ ಗೊತ್ತಿದೆ, ಬಟ್ ಹೋಗೋದು ಖಾಲಿ ಧೈರ್ಯ ಬೇಕಷ್ಟೇ. ಹೌದು.
ಮುಂದೆ ಯಾವುದಾದ್ರೂ ಫೀಲ್ಡಲ್ಲಿ, ಈಗ ಮೀನುಗಾರಿಕೆ ಅಂತೇಳಿ ಅಲ್ಲ, ಯಾವುದೇ ಫೀಲ್ಡ್ ಆಗಿರ್ಬೋದು, ಗೊತ್ತಾಯ್ತಲ್ವಾ? ನಿಮಗೆ ಆಸಕ್ತಿ ಇರುವಂತನೇನು ಮಾಡಿದಾಗ ಹೀಗೆ ನಾವು ಗುರುತಿಸುವಂಥ ಇದೆಲ್ಲ ಯಾಕೆ ಇವನು ಕರ್ಕೊಂಡು ಬರೋದು ಅಂತ ಹೇಳಿದ್ರೆ, ಇವರು ಸಾಧನೆ ಮಾಡಿದ್ದಾರೆ ಅಂತೇಳಿ ಅಲ್ಲ, ಇವರು ನಿಮಗೆ ಸ್ಫೂರ್ತಿ ಆಗಲಿಕ್ಕೆ, ಗೊತ್ತಾಯಿತು, ಮುಂದೆ ನೀವು ಕೂಡ ಇಂಥ ಒಳ್ಳೆಯ ಹೆಜ್ಜೆಗಳನ್ನೆಲ್ಲ ಜೀವನದಲ್ಲಿ ಇಡಬೇಕು ಎನ್ನುವ ಕಾರಣಕ್ಕಾಗಿ. ಹಾಗಾಗಿ ಮುಂದೆ ನೀವು ಕೂಡ ಇಂಥದೇ ಒಂದು ಉತ್ತಮ ವ್ಯಕ್ತಿಯಾಗಿ ಶಾಲೆಗೆ, ಸಮಾಜಕ್ಕೆ, ದೇಶಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು. ಎಲ್ಲ ಧನ್ಯವಾದಗಳು ಹೇಳಿ ಮೇಡಮ್ಗೆ. ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾನು ಹೀಗೆ ಬರೋದು ಆ್ಯಕ್ಚುಲಿ, ಸೊ ನನಗೇನು ಐಡಿಯಾ ಇರಲಿಲ್ಲ ಹೇಗೆ ಅದೇ ಮಕ್ಕಳಿಗೆ ಹೇಗೆ ಬೇಕು ಅದೇ ರೀತಿಯಾಗಿ ಮತ್ತೆ ಇನ್ನೊಂದು